ಸರ್ ಈ ಸಲ MG ರೋಡ್ ಬ್ರಿಗೇಡ್ ರೋಡ್ಗಳಲ್ಲಿ ಬರೋವಂಥ ಹುಡುಗಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರ ಸುರಕ್ಷತೆಯ ಬಗ್ಗೆ ಈ ಸಲ ಏನು ಕ್ರಮ ಕೈಗೊಂಡಿದ್ರೆ ಅವರು ಫ್ರೀಯಾಗಿ ಬಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ಬೋದಾ ಸರ್? ಹೌದೌದು, ಖಂಡಿತ ಹೌದು. ಅದೇ ಮೇನ್ ನಮ್ಮದು ಮುಖ್ಯ ಉದ್ದೇಶ ಇದೆ. ಮಹಿಳೆ ಅವ್ರದ್ದು ಸುರಕ್ಷತೆ ಬಗ್ಗೆ ನಮ್ಮದು ಮೇನ್. ಈಗ ಜಸ್ಟ್ ತಾನೇ ಮಹಿಳಾ ಆಯೋಗ ಅವರು ಕೂಡ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಹೋಗಿದ್ರು. ತುಂಬ ಅವ್ರಿಗೆ ನಮ್ಮ ಪೊಲೀಸ್ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಅವ್ರಿಗೆ ತಿಳಿಸ್ತೀವಿ. ಇದರಲ್ಲಿ ಹಲವಾರು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಅಂದರೆ ವಿಶೇಷ ಈ ಸರಿ ಮಾಡಿದ್ದೀವಿ ಮಹಿಳಾ ಅವ್ರ ಸುರಕ್ಷತೆ ಬಗ್ಗೆ. ಒಂದು ವುಮನ್ ಹೆಲ್ಪ್ ಡೆಸ್ಕ್ ಸಾಕಷ್ಟಿದೆ. ಆಲ್ಮೋಸ್ಟ್ ಎಂಟೈರ್ ಸಿಟಿಯಲ್ಲಿ ವುಮನ್ ಹೆಲ್ಪ್ ಡೆಸ್ಕ್ ಆಲ್ಮೋಸ್ಟ್ 164 ಕಡೆ ಇರ್ತದೆ. ಪ್ಲಸ್ ವುಮನ್ಗೋಸ್ಕರ ನಾವು ವುಮನ್ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಅವ್ರದ್ದು ಒಟ್ಟಿಗೆ ಮೀಟಿಂಗ್ ಮಾಡಿ ಅಲ್ಲಿ ಅವ್ರಿಗೆ ಪ್ಲೇಸ್ ಮಾಡ್ತಾಯಿದ್ದೀವಿ. ವುಮನ್ ಬೌನ್ಸರ್ಸ್ ಕೊಡ್ತಾಯಿದ್ದೀವಿ. ಮತ್ತು ನಮ್ಮದು ಆ್ಯಪ್ ಏನಿದೆ KSP ಆ್ಯಪ್, ಅದರಲ್ಲಿ ಸೇಫ್ ಕನೆಕ್ಟ್ದು ಫೀಚರ್ ಇದೆ ವುಮನ್ ಹೆಲ್ಪ್ಲೈನ್ದು. ಅದು ಆ್ಯಕ್ಟಿವೇಟ್ ಆಲ್ರೆಡಿ ಇದೆ. ಅದು ಪ್ರಚಾರ ನಾವು ಮಾಡ್ತಾಯಿದ್ದೀವಿ. ಪ್ಲಸ್ QR ಕೋಡ್ ಸಿಸ್ಟಮ್ ಮಾಡಿದ್ದೀವಿ. QR ಕೋಡ್ ಸಿಸ್ಟಮಲ್ಲಿ ಹ್ಯಾಶ್ಟ್ಯಾಗ್ ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ. ಇದರಲ್ಲಿ ವಿಶೇಷವಾಗಿ ಮಹಿಳಾ ಅವ್ರಿಗೆ ಸೇಫ್ಟಿ ಬಗ್ಗೆ ನಾವು ಗಮನ ಇಟ್ಟು ಅವ್ರಿಗೆ ಏನೇನು ಎಲ್ಲೆಲ್ಲಿ ಆ್ಯಂಬುಲೆನ್ಸ್ ಇದೆ, ಎಲ್ಲಿ ಶೆಲ್ಟರ್ಸ್ ಇದೆ, ನೆರವು ಕೇಂದ್ರ ಇದೆ, ಎಲ್ಲಿ ಅವ್ರಿಗೆ ಕ್ಯಾಬ್ ಸಿಗುತ್ತೋ, ಆಟೋ ಸಿಗುತ್ತೋ, ಬಸ್ ಸಿಗುತ್ತೆ, ಎಲ್ಲ ಪ್ರತಿಯೊಂದು ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಇದು ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಂಡು ನಾವು ಮಾಡ್ತೇವೆ. ಮತ್ತು ನಮ್ಮದು ಕಮಾಂಡ್ ರೂಮ್ ಏನು ಕಂಟ್ರೋಲ್ ರೂಮ್ ಇದೆ ಅದು ಡಬಲ್ ದಿ ಸ್ಟ್ರೆಂತ್ ನಾವು ಅಲ್ಲಿ ಜನ ಇಟ್ಕೊಂಡಿದ್ದೀವಿ. ಸೊ ದ್ಯಾಟ್ ಏನಾದ್ರು ಸಮಸ್ಯೆ ಬಂದರೆ ತಕ್ಷಣ ಅವರು ಸ್ಪಂದಿಸ್ಬೋದು. ಪ್ಲಸ್ ನಮ್ಮಲ್ಲಿ 500 ಎಕ್ಸ್ಟ್ರಾ ವುಮೆನ್ ಸ್ಟಾಫ್, ಅಂದರೆ ನಮ್ಮದು KSRP ಸ್ಟಾಫಲ್ಲಿ ಕೂಡ ವುಮನ್ ಪ್ಲಟೂನ್ ಇರ್ತದೆ. ಆ ವುಮನ್ ಪ್ಲಟೂನ್ಗೆ ನಾವು ಈ ಸರಿ ಯೂಸ್ ಮಾಡ್ತೀವಿ.